Hey guys, welcome back to my YouTube channel Journey with Sudha Ranjit. ಇದು ಫ್ರೈಡೇ ವ್ಲಾಗ್. ನವರಾತ್ರಿ ಡೇ 5 ಆಗಿತ್ತು. ಕಲರ್ ಗ್ರೀನ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲೂ ಫುಲ್ ಗ್ರೀನ್ ತುಳಸಿ ಹಾಕ್ಬಿಟ್ಟು ದೇವ್ರಿಗೆ ಎಲ್ಲ ಅಲಂಕಾರ ಮಾಡಿದ್ವಿ. ನವರಾತ್ರಿ ಶುಕ್ರವಾರ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ನವರಾತ್ರಿ ಕಲರ್ ಗ್ರೀನ್ ಆಗಿರೋದ್ರಿಂದ ನಾನು ಗ್ರೀನ್ ಕಲರ್ ಸ್ಯಾರಿನೇ ಉಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಗೆಟ್ ರೆಡಿ ವಿತ್ ಮೀ ವಿಡಿಯೋ ನಾನು ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ಒಂದ್ಸತಿ ಚೆಕ್ ಮಾಡಿ. ನಾನು ಈ ಗ್ರೀನ್ ಕಲರ್ ಸಿಲ್ಕ್ ಸ್ಯಾರಿಗೆ ಮೆರೂನ್ ಕಲರ್ ಬ್ಲೌಸ್ ಪೇರಪ್ ಮಾಡ್ಕೊಂಡಿದ್ದೀನಿ. ಇದು ರಾ ಸಿಲ್ಕ್ ಬ್ಲೌಸ್. ನಾನು ರಾ ಸಿಲ್ಕ್ ಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಈ ಬ್ಲೌಸ್ ನಂದು 2-3 ಸ್ಯಾರಿಗೆ ಪೇರಪ್ ಮಾಡ್ಕೊಬೋದು. ಅದಕ್ಕೆ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟಲ್ಲಿ ಕೇಳಿದ್ದೀರಾ ನಿಮ್ಮ ಬ್ಲೌಸ್ ಕಲೆಕ್ಷನ್ಸ್ ವಿಡಿಯೋ ಮಾಡಿ ಅಂತ. ನಾನೇನು ಅಂದ್ಕೊಂಡಿದ್ದೀನಿ, ನನ್ನ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸಸ್ ಎಲ್ಲ ಒಂದು ವ್ಲಾಗಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ವೆಯ್ಟ್ ಫಾರ್ ದಟ್ ವ್ಲಾಗ್. ಮತ್ತು ಇನ್ನೂ ಸ್ವಲ್ಪ ಜನ ನನ್ನ ಪ್ರೀವಿಯಸ್ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ನೋಡಿ ಆ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ತೋರಿಸಿ ಅಂತ ಹೇಳಿದ್ದೀರಾ. ಸೊ ನೆಕ್ಸ್ಟ್ ಗೆಟ್ ರೆಡಿ ವಿತ್ ಮೀ ವ್ಲಾಗಲ್ಲಿ ನಾನು ರೆಡಿ ಆಗಬೇಕಾದ್ರೆ ಪ್ರಾಡಕ್ಟ್ ಡೀಟೇಲ್ಸು ತೋರಿಸಿ ಅದಾದಮೇಲೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತೀನಿ. ನವರಾತ್ರಿ ಶುಕ್ರವಾರ ಆಗಿರೋದ್ರಿಂದ ದೇವ್ರಿಗೆ ಮಡ್ಲಕ್ಕಿ ಕೊಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ. ಒಂದು ಬ್ಲೌಸ್ ಪೀಸ್ಗೆ ಎಲೆ ಅಡಿಕೆ, ಅಕ್ಕಿ, ಬೆಲ್ಲ, ಕೊಬ್ಬರಿ ಬಟ್ಲು, ಕಡಲೆಪಪ್ಪು, ಅರ್ಶಿನ ಕುಂಕುಮ ಮತ್ತು ಬಳೆ ಇಟ್ಕೊತಾ ಇದ್ದೀನಿ. ಮನೆಯಲ್ಲೇ ಕಟ್ಕೊಂಡು ಹೋಗ್ಬಿಟ್ರೆ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ಲೇಟಲ್ಲಿ ಬರೀ ಸೀರೆ, ಪೂಜೆ ಸಾಮಾನು ಮತ್ತು ಮಡ್ಲಕ್ಕಿಗೆ ಬ್ಲೌಸಲ್ಲಿ ಕಟ್ಕೊಂಡಿರ್ತೀವಲ್ಲ ಅದು ಮಾತ್ರ ಇಟ್ಕೊಂಡು ಕೊಟ್ಟರೆ ಸರಿ ಹೋಗುತ್ತೆ. ನಾವು ಯಾವುದೇ ದೇವರಿಗೂ ಮಡ್ಲಕ್ಕಿ ಕೊಡಬೇಕು ಅಂದ್ರೂ ನಾವು ಮನೆಯಲ್ಲೇ ಎಲ್ಲ ಕಟ್ಕೊಂಡು ಹೋಗ್ತೀವಿ. ಅವನೆಲ್ಲಿ ಕಾರಲ್ಲಿ ಕೂತ್ಕೊಂಡು ಒಂದು ಗ್ಯಾಸ್ ತಂದಾಗ
ಅಲ್ಲೇ ಹೊಟ್ಟೆಗಿಂದೆ ಅಲ್ಲಿ ಪೂಜೆ ಸಾಮಾನು ಇಟ್ಕೊಡ ಮೂರು ಕುರ್ಚಿ ಕಟ್ಕೊಂಡಿದೆ ಸುರಿಯುತ್ತೆ ಕುರ್ಚಿ ಫುಲ್ ಹೋಗಿರೋದು ನಾವು ಹೋಗಿದ್ದಿದ್ದು ಮಹೇಶ್ವರಮ್ಮ ದೇವಸ್ಥಾನಕ್ಕೆ ಕಲ್ಕೆರೆಯಲ್ಲಿ. ಇವಾಗ ದೇವಸ್ಥಾನದಲ್ಲೇ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಕೊಡೋಣ ಅಂತ ಇಟ್ಕೊತಾ ಇದ್ದೀನಿ, ಸೀರೆ ಮತ್ತು ಪೂಜೆ ಸಾಮಾನೆಲ್ಲ. ನಿಧಾನ ಸುತ್ತಾಕು ಗಡ ಕೈಕೊಂಡು ನಿಧಾನ ಹೋಗು. रविकुमार नामधेयस्य रत्नम्मा नाम्नेः रंजित नामधेयस्य सुधाराणि नाम्नेः जनित्र आराध्य श्रीमानस्तैर्यवधेवेद्यमयायुहारोग्य आनन्दैश्वर्यावृत्तं धर्मार्थकार्य मोक्षधिकानावानावदत्तापस्रे विडादविहारवानार्थं ये ग्राजस्थानेषुताः शुभमप्राप्तत्वमान् भवब्रह्मा पक्षे स्थावरं हिम्मदे महामहेश्वर देवताभ्यो नमो नमः। स्तोत्र नाम कुमार आराधने नियो नमः। देवी सर्वभूतेषु मातृ भैरव संस्कृता नमस्ते 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 नमो नमः। या देवी सर्वभूतेषु रक्षारूपे ಸಾಕು ಬಾ, ಅಲ್ಲಿ ನಮಸ್ಕಾರ ಮಾಡ್ಬಿಡು, ನಮಸ್ಕಾರ ಮಾಡ್ಬಿಡು. ಚಾಮಿನ ಅಲ್ಲಿ ಇದು ಶುಕ್ರವಾರ ಸಂಜೆ ನಮ್ಮನೆ ಹತ್ರ ಇರೋ ಮುನೇಶ್ವರ ಕಾಟರಮ್ಮ ದೇವಸ್ಥಾನಕ್ಕೆ ಪ್ರಸಾದ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಈ ದೇವಸ್ಥಾನದಲ್ಲಿ ನವರಾತ್ರಿ ಪೂಜೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ರು. ಆದರೆ ಈ ವರ್ಷ ಅಂಟಿರೋ ಕಾರಣಕ್ಕೆ ಪೂಜೆ ಯಾವುದು ಮಾಡ್ತಾ ಇಲ್ಲ. ನವರಾತ್ರಿ ಶುಕ್ರವಾರ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡ್ತಾಯಿದ್ರು. ಅದಕ್ಕೆ ದೇವಸ್ಥಾನಕ್ಕೆ ಪ್ರಸಾದ ಮಾಡ್ಕೊಳ್ಳೋಣ ನಮ್ಮನೆಯಲ್ಲೇ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಪ್ರಸಾದ. ನಾನು ಪುಳಿಯೋಗರೆ ಮಾಡ್ತಾಯಿದ್ದೆ ಪ್ರಸಾದಕ್ಕಂತ.
ಪುಳಿಯೋಗರೆ ಅಂದರೆ ನಮ್ಮ ಮನೆಯಲ್ಲಿ ಪುಳಿಯೋಗರೆ ಪೌಡರ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಒಂದು 2 ಮಂತ್ಸ್ಗಾಗಷ್ಟು. ಯಾವಾಗನ ಮಾಡಬೇಕು ಅಂತಂದರೆ ಅದೇ ಪೌಡರ್ನೇ ಯೂಸ್ ಮಾಡ್ತೀವಿ. ನನಗೆ ಪುಳಿಯೋಗರೆ ಪೌಡರ್ ಮಾಡೋದು ಹೇಳ್ಕೊಟ್ಟಿದ್ದು ನಮ್ಮ ಆಂಟಿ. ನಾನು ಆ ರೆಸಿಪಿನೇ ಫಾಲೋ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೂ ಎಲ್ಲರೂ ಇಷ್ಟಪಡ್ತಾರೆ ಆ ಪುಳಿಯೋಗರೆ ಪೌಡರ್ ಯೂಸ್ ಮಾಡ್ಕೊಂಡು ಪುಳಿಯೋಗರೆ ಮಾಡಿದ್ರೆ. ಯಾರಿಗಾನ ಪುಳಿಯೋಗರೆ ಪೌಡರ್ ರೆಸಿಪಿ ಬೇಕಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಪುಳಿಯೋಗರೆ ಪೌಡರ್ ರೆಸಿಪಿನ ಶೇರ್ ಮಾಡ್ತೀನಿ. ನಮ್ಮ ಮನೇಲೆಲ್ಲ ಯಾವಾಗ ಪುಳಿಯೋಗರೆ ಮಾಡಿದ್ರೂ ಪುಳಿಯೋಗರೆ ಪೌಡರ್ನ ಮನೆಯಲ್ಲೇ ಮಾಡ್ಕೊಂಡಿರೋದನ್ನೇ ಯೂಸ್ ಮಾಡೋದು. ನಾವು ರೆಡಿಮೇಡ್ ಪೌಡರ್ಸ್ನೆಲ್ಲ ಯೂಸ್ ಮಾಡಲ್ಲ, ನಮ್ಗೆ ಇಷ್ಟನೂ ಆಗಲ್ಲ. ಅದಕ್ಕೆ ಆದಷ್ಟು ನಾವು ಮನೆಯಲ್ಲೇ ಮಾಡಿ ಸ್ಟೋರ್ ಮಾಡ್ಕೊಂಬಿಟ್ಟಿರ್ತೀವಿ. ಈ ಪೌಡರ್ನ ಯೂಸ್ ಮಾಡ್ಕೊಂಡು ನಾವು ಪುಳಿಯೋಗರೆ ಮಾಡಿದ್ರೆ ಅಂತೂ ಸೇಮ್ ಫಂಕ್ಷನ್ಸಲ್ಲೆಲ್ಲ ಹೆಂಗೆ ಮಾಡುತ್ತಾರೆ ಪುಳಿಯೋಗರೆ ಟೇಸ್ಟಲ್ಲಿ ಯಾವ ಥರ ಇರುತ್ತೆ. 5 kg ಅಕ್ಕಿಗೆ ಪುಳಿಯೋಗರೆ ಮಾಡಿದ್ದು ಮಿಕ್ಸ್ ಮಾಡೋಕ್ಕೆಲ್ಲ ತುಂಬಾನೇ ಕಷ್ಟ ಯೂಸ್ ಮಾಡ್ಕೊಂಡು ಯಾಕಂದರೆ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತೀವಿ. ಬಟ್ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋದಲ್ಲ, ಇದು ನಂಗೆ ಫಸ್ಟ್ ಟೈಮು ಮಿಕ್ಸ್ ಮಾಡೋಕ್ಕೆ ಕಷ್ಟನೇ ಅನಿಸ್ತು. ಇದು ನೆಕ್ಸ್ಟ್ ಡೇ ಟೊಮ್ಯಾಟೊ ಬಾತ್ ಮಾಡೋಣ ನವರಾತ್ರಿ ಪೂಜೆಗೆ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಎಲ್ಲ ಕಟ್ ಮಾಡಿಕೊಂಡು. ನೆನ್ನೆ ಮಾಡಿದ ಪುಳಿಯೋಗರೆ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು ಅಂತ ತುಂಬ ಜನ ಹೇಳಿದ್ರು. ಅದಕ್ಕೆ ನೆಕ್ಸ್ಟ್ ಡೇನು ಟೊಮ್ಯಾಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ನಾನು ನಮ್ಮ ಅತ್ತೆ ಇಬ್ರೂ. ಕಾಣಿಸಲ್ಲ.
ಬೇಗ ಮಾಡ್ತೀನಿ. ನೆನ್ನೆ ಪುಳಿಯೋಗರೆ ಮಾಡಿದ್ದಕ್ಕೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಎಲ್ಲರೂ. ನಾವು ಏನಾನ ಮಾಡಿದಾಗ ನಮಗೆ ಅದು ಅಪ್ರಿಷಿಯೇಟ್ ಮಾಡಿದ್ರೆ ನಮ್ಗೆ ಇನ್ನೂ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ನನಗೂ ಹಾಗೆ ಅನಿಸ್ತು. ಟೊಮ್ಯಾಟೊ ಬಾತ್ ಮಾಡಿದವ್ಗಳೂ ಅವತ್ತಿನ ದಿವಸ ಸಂಜೆ ಚೆನ್ನಾಗಿದೆ ಟೇಸ್ಟು ಅಂತ ಹೇಳಿದ್ರು. ನನಗಂತೂ ತುಂಬಾ ಖುಷಿ ಅನಿಸ್ತು. ನಾನು ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಇಷ್ಟು ಜನಕ್ಕೆ ಅಂತೆಲ್ಲ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ನಂಗೆ ಫಸ್ಟ್ ಟೈಮ್ ಮಾಡಿದ್ದಕ್ಕೇ ಚೆನ್ನಾಗಿರೋದಕ್ಕೆ ನನಗೂ ತುಂಬಾ ಖುಷಿ ಅನಿಸುತ್ತೆ. ನಾನು ಇವಾಗ ನೋಡಿದ್ರೆ ಹಿಂದಕ್ಕೆ ಬಂದೆ ನೀವು ಒಂದು ಎತ್ತಾಗ ಬಿರಿಯಾನಿ ತಿಂದಿಲ್ಲ ನೀನು? ಬಿರಿಯಾನಿ ತಿಂದ ತಾನೇ ನೀನು? ಇಡ್ಕಮ್ಮ ಹಿಂಗೆ ಮಾಡಮ್ಮ. ಬಿಸಿ ಇಲ್ಲ, ನಾವು ಬಿಸಿ ಇಲ್ಲ, ಇಲ್ಲಪ್ಪ ಬಿಸಿ ಇಲ್ಲ. ಆಮೇಲೆ ಮಾಡ್ತೀಯಾ? ಚಿತ್ರಾನ್ನಕ್ಕಾಗಲ್ಲ, ಚಿತ್ರಾನ್ನ ಮಾಡಲ್ಲ ನಾವು. ಯಾಕಂದ್ರೆ ಇದಾದ್ರೂ ಹಂಗೆ ನೀರು ಬೇರೆ ಹಾಕ್ತೀವಲ್ಲ.
ಅವ್ರು ಚೆನ್ನಾಗಿ ಉದ್ರುದ್ರಾಗೆ ಮುಟ್ಟೋದೇ ಬೇಡ. ಗೋಡೆನೇ ಚೆನ್ನಾಗಿ ಬಿಸಿಗಿಡೋದು. ಗೋಡೆ ಬಿಸಿ ಇದೆಯಾ ಅವಾಗ? ಇದು ಬಿಸಿ ಇರ್ತದಲ್ಲ, ಇನ್ನು ಚೂರು ಎಲ್ಲ. ಇದಾಗಿತ್ತು ನನ್ನ ಸ್ಮಾಲ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.